ಉಡುಪಿ ಶ್ರೀ ಕೃಷ್ಣ ಮಠದ 253ನೇ ದ್ವೈವಾರ್ಷಿಕ ಪರ್ಯಾಯೋತ್ಸವ ಇಂದು ತಡರಾತ್ರಿ ಆರಂಭವಾಗಲಿದ್ದು ಸಂಭ್ರಮ ಹಾಗೂ ವೈಭವದಿಂದ ನಡೆಯಲಿದೆ. ಶಿರೂರು ಮಠಾಧೀಶರಾದ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರು ಪರ್ಯಾಯ ಪೀಠಾರೋಹಣಗೊಳ್ಳಲಿದ್ದಾರೆ. ಪರ್ಯಾಯ ಪೀಠಾರೋಹಣದ ಅಂಗವಾಗಿ ಜನವರಿ 18ರ ಪ್ರಾತಃ ಕಾಲ ದಂಡತೀರ್ಥದಲ್ಲಿ ಪವಿತ್ರ ಸ್ನಾನ ನೆರವೇರಲಿದೆ. ಮುಂಜಾನೆ ಇಲ್ಲಿನ ಜೋಡುಕಟ್ಟೆಯಿಂದ ವೈಭವದ ಪರ್ಯಾಯ ಮೆರವಣಿಗೆ ಆರಂಭವಾಗಲಿದೆ. ಮೆರವಣಿಗೆಯಲ್ಲಿ 100ಕ್ಕೂ ಹೆಚ್ಚು ಸಾಂಸ್ಕೃತಿಕ ತಂಡಗಳು, ಭಜನಾ ತಂಡಗಳ ಸದಸ್ಯರು ಪಾಲ್ಗೊಳ್ಳಲಿದ್ದಾರೆ. ಕೊನೆಯಲ್ಲಿ ಅಷ್ಟಮಠಾಧೀಶರ ಪಲ್ಲಕ್ಕಿ ಮೆರವಣಿಗೆ ನಡೆಯಲಿದೆ. ಬಳಿಕ ಕನಕನ ಕಿಂಡಿಯಲ್ಲಿ ಶ್ರೀಕೃಷ್ಣನ ದರ್ಶನ, ನಂತರ ಚಂದ್ರಮೌಳೀಶ್ವರ ಹಾಗೂ ಅನಂತೇಶ್ವರ ದೇವರ ದರ್ಶನ ನೆರವೇರಲಿದೆ. ಬೆಳಗ್ಗೆ ಅಕ್ಷಯ ಪಾತ್ರೆ ಹಸ್ತಾಂತರ ನಡೆಯಲಿದ್ದು ಬಡಗು ಮಾಳಿಗೆಯಲ್ಲಿ ಸಾಂಪ್ರದಾಯಿಕ ದರ್ಬಾರ್ ಜರುಗಲಿದೆ. ಈ ವೇಳೆ ಅಷ್ಟಮಠಾಧೀಶರಿಗೆ ಅರಳು ಗದ್ದುಗೆ ಗೌರವ ಸಲ್ಲಿಸಲಾಗುತ್ತದೆ. ಬೆಳಗ್ಗೆ 6 ಗಂಟೆ ನಂತರ ರಾಜಾಂಗಣದಲ್ಲಿ ಪರ್ಯಾಯ ದರ್ಬಾರ್ ಕಾರ್ಯಕ್ರಮ ನಡೆಯಲಿದ್ದು ಅನೇಕ ಧಾರ್ಮಿಕ ಹಾಗೂ ರಾಜಕೀಯ ಮುಖಂಡರು ಭಾಗವಹಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಅಷ್ಟಮಠಾಧೀಶರು ಪರ್ಯಾಯ ಪೀಠಾಧೀಶರಿಂದ ಅನುಗ್ರಹ ಸಂದೇಶ ನೀಡಲಾಗುತ್ತದೆ. ನಂತರ ಶ್ರೀ ಕೃಷ್ಣದೇವರಿಗೆ ಪರ್ಯಾಯ ಪೀಠಾಧೀಶರಾದ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರು ಮೊದಲ ಮಹಾಪೂಜೆ ನೆರವೇರಿಸಲಿದ್ದಾರೆ. ರಾತ್ರಿ ನಗರದ ವಿವಿಧೆಡೆ 15ಕ್ಕೂ ಹೆಚ್ಚು ವೇದಿಕೆಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿದ್ದು 1 ವಾರಗಳ ಕಾಲ ಉಡುಪಿಯಲ್ಲಿ ವಿವಿಧೆಡೆ ಕಾರ್ಯಕ್ರಮಗಳು ನಡೆಯಲಿವೆ. ದೂರದರ್ಶನದೊಂದಿಗೆ ಶಿರೂರು ಮಠದ ದಿವಾನರಾದ ಡಾ ಉದಯ್ ಕುಮಾರ್, ಸಂಜೆಯ ನಂತರ ಇಲ್ಲಿನ ಉಳಿದ 6 ಮಠಾಧೀಶರನ್ನು ಕೃಷ್ಣ ಪೂಜೆಗೆ ಆಹ್ವಾನಿಸಲಾಗುತ್ತದೆ. ನಂತರ ಹಂತ ಹಂತವಾಗಿ ಪೂಜಾ ಕಾರ್ಯಕ್ರಮ ನೆರವೇರಲಿದ್ದು ಭಕ್ತರಿಗೆ ಕೃಷ್ಣನ ದರ್ಶನ ಸಿಗುವುದು. ಹಾಗಾಗಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪೂಜೆಗೆ ಆಗಮಿಸಬೇಕು ಎಂದು ಮನವಿ ಮಾಡಿದರು. ವೈಭವೋಪೇತವಾಗಿ ನಡೀಲಿಕ್ಕೆ ಉಂಟು. 27ನೇ ತಾರೀಕಿಗೆ ಮಧ್ವನವಮಿ ಇರುವುದರಿಂದ ಅಲ್ಲಿಯ ತನಕ ಈ ಪರ್ಯಾಯದ ಒಂದು ಮಹತ್ವ ನೆರವೇರಲಿಕ್ಕುಂಟು. ನಾವೆಲ್ಲ ಕೃಷ್ಣ ಭಕ್ತರು ಆಗಮಿಸಬೇಕಾಗಿ ತಮ್ಮಲ್ಲಿ ನಾನು ವಿನಂತಿಸ್ತಾ ಇದ್ದೇನೆ. ವಿದ್ವಾಂಸರಾದ ಅಶ್ವಥ್ ಭಾರದ್ವಾಜ್, ಕಬ್ಬಿನಾಲೆ, ಉಡುಪಿ ಪರ್ಯಾಯ ಎಂದರೆ ಅದು ಕರಾವಳಿಯ ವಿಶೇಷ ಹಬ್ಬ. ಯತಿಗಳಿಗೆ ಅಧಿಕಾರ ಹಸ್ತಾಂತರವೇ ಈ ಪರ್ಯಾಯ. ಅಧಿಕಾರ ಸ್ವೀಕರಿಸುವ ವೇದವರ್ಧನ ಶ್ರೀಪಾದರು ಕಿರಿಯ ವಯಸ್ಸಿನವರಾಗಿದ್ದು ಪೀಠಕ್ಕೆ ಸಮರ್ಥರು. ಅವರಿಂದ ಜನರು ಸಾಕಷ್ಟು ನಿರೀಕ್ಷೆ ಹೊಂದಿದ್ದಾರೆ ಎಂದು ಹೇಳಿದರು. ಅಂತಹ ಹಿನ್ನೆಲೆಯಲ್ಲಿ ಈ ಪರ್ಯಾಯದಲ್ಲಿ ಬಹಳಷ್ಟು ನಿರೀಕ್ಷೆ ಭಕ್ತ ಜನರಿಂದ ಇದೆ. ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ ಶಿರೂರು ಮಠ ತನ್ನದೇ ಆದಂತಹ ಗತ್ತು ಗಾಂಭೀರ್ಯತೆಗಳಿಂದ ಆ ಮೂಲಕವಾಗಿ ಸಮಾಜಮುಖಿಯಾಗಿ ನಡೆದುಕೊಂಡು ಬಂದಿದೆ. ಅಂತಹ ಹಿನ್ನೆಲೆಯಲ್ಲಿ ಈ ಪರ್ಯಾಯವನ್ನು ಕೂಡ ಭಕ್ತ ಜನ ಸಮಾಜಮುಖಿಯಾಗಿ, ಸಾಂಸ್ಕೃತಿಕ ಮುಖಿಯಾಗಿ ಮತ್ತು ಧಾರ್ಮಿಕ ಮುಖದಿಂದ ನೋಡ್ತಾ ಇದ್ದಾರೆ.